ಅಂದ್ರೆ ಅರ್ಧ ಗಂಟೆ ನಾನು ಇಲ್ಲಿಂದ ಅಲ್ಲಾಡೋದಕ್ಕಾಗಲ್ಲ. ಜಗದೀಶ್ ಪಕ್ಕ ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಏನಿ ಮಾಯೆ, ಏನಿ ಲೀಲೆ. ತಪ್ಪು ಮಾಡಿಬಿಟ್ಟೆ ತಿಲೋತ್ತಮ. ತ್ರಿನಯನಿ ನಿಲ್ಬೇಕಾದ ಜಾಗದಲ್ಲಿ ನೀನು ನಿಂತ್ಕೊಂಡೆ. ನಾನು ಮಾಡಬೇಕಾದ ಕಾರ್ಯನ ಕೆಡಿಸ್ತಾ ಇದ್ದೀಯ. ನಾವು ಅಂದ್ಕೊಂಡಿದ್ದನ್ನ ಹೇಗೆ ಸಾಧಿಸೋದು ಈಗ? ಬನ್ನಿ ಅಮ್ಮೋರೆ, ಬನ್ನಿ ಬನ್ನಿ ಅಮ್ಮೋರೆ. ಬನ್ನಿ ಅಮ್ಮೋರೆ, ಬನ್ನಿ ಬನ್ನಿ. ಅಮ್ಮೋರೆ, ಹೋಗಿ ದೊಡ್ಡ ಯಜಮಾನ್ರ ಪಕ್ಕ ಕೂತ್ಕೊಳ್ಳಿ. ಹೋಗಿ. ಅಮ್ಮ, ನಯನಿ ಮುಖದಲ್ಲಿ ಸಂತೋಷ ನೋಡಿದ್ರೆ ಗಾಯತ್ರಿಕ ನಿಜವಾಗ್ಲೂ ಬಂದಿದ್ದಾಳೆ ಅನ್ಸುತ್ತೆ. ಬರ್ಬೋದೇನೂ ಅಲ್ಲ, ಬಂದಿರ್ಬೋದು ಕೂಡ. ನೀನ್ ಸುಮ್ನೆ ಇರು ಜಸ್ಸಿ. ನೀನು ಕೂಡ ಅವ್ರ ಜೊತೆ ಸೇರ್ಕೊಂಡು ತಾನ ಅಂದ್ರೆ ತಂದನ ಅಂತ್ಯ. ಏ ದುರಂದ್ರ, ನಿನಗೇನು ಗೊತ್ತು? ಬೆಳಗ್ಗೆನೆ ಎದ್ದು ಸೂರ್ಯ ನಮಸ್ಕಾರನೂ ಮಾಡದೇ ಇರೋಳು ನೀನು. ನಿನಗೇನು ಗೊತ್ತು ಭಗವಂತನ ಸಂಕಲ್ಪ? ನಿನಗೇನು ಗೊತ್ತಾಗುತ್ತೆ ವಿಧಿ ವಿಚಿತ್ರ? ನಾನು ಸುಮಂಗಲಿಯಾಗಿ ಹೋಗಿದ್ರು ನನ್ನ ಗಂಡ 100 ವರ್ಷ ಬದುಕಬೇಕು. ವಿಶಾಲಕ್ಷಮ್ಮ ತಾಯಿ ಹತ್ರ ಇದನ್ನೇ ಕೇಳ್ಕೊತೀನಿ. ನೈನಿ ಈ ಮನೆನ ಕಾಪಾಡ್ತಾಳೆ. ನಮ್ಮೋರು ನಮ್ಮನೆಗೆ ಒಳ್ಳೆದನ್ನು ಬಯಸೋರು ಸಂಪೂರ್ಣ ಆಯಸ್ಸಿನಿಂದ ಆರೋಗ್ಯವಾಗಿ 100 ಕಾಲ ಚೆನ್ನಾಗಿರ್ಲಮ್ಮ ವಿಶಾಲಕ್ಷಮ್ಮ ತಾಯಿ. ನಿಮ್ಮನ್ನ ಮಾವನ್ನ ಹೀಗೆ ನೋಡ್ತಿದ್ರೆ ದೇವ್ರ ನೋಡ್ದ ಹಾಗೆ ಅನ್ನಿಸ್ತಿದೆ. ತುಂಬಾ ಸಂತೋಷ ಆಗ್ತಿದೆ ಅಮ್ಮೋರೆ. ಇನ್ನೊಂದ್ ಕಡೆ ಪೂಜೆ ಮಾಡ್ಸಕ್ ಬಂದಿರೋ ಸ್ವಾಮೀಜಿಗೆ ಏನಾಗುತ್ತೋ ಏನೋ ಅಂತ ನನಗೆ ಭಯ ಆಗ್ತಿದೆ. ಸ್ವಾಹ. ತಿಲೋತ್ತಮ ಅಮ್ಮ ಅವರು ಜಗದೀಶ್ ಯಜಮಾನ್ರ ಪಕ್ಕದಲ್ಲಿ ಕೂತ್ಕೊಂಡ್ರ ಅಮ್ಮ? ಇಲ್ಲ ಗಂಗಯ್ಯ, ಇನ್ನೂ ವಿಗ್ರಹ ತರ ಹಾಗೇ ನಿಂತಿದ್ದಾರೆ ಅತ್ತೆ. ಮುಂದಕ್ಕೆ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಇದಕ್ಕೂ ಮುಹೂರ್ತ ನೋಡ್ಬೇಕು ಅಥವಾ ಗಂಟೆ ಹೊಡಿಬೇಕು ಅರ್ಥ ಆಗ್ತಿಲ್ಲ. ರಾಹುಕಾಲ ಮತ್ತೆ ಮುಹೂರ್ತ ಮುಗಿಯೋಕ್ಕೂ ಮುಂಚೆ ನೀವು ಹೋಗಿ ಕೂತ್ಕೊಳ್ಳಿ ಅಮ್ಮ ಅವ್ರೆ. ಕೂತ್ಕೋತೀನಿ. ಹಾ, ಕುತ್ಕೋತೀನಿ ಅಂತ ಹೇಳಿ ಕಂಬದ ತರ ಯಾಕೆ ಅಲ್ಲೇ ನಿಂತಿದ್ದೀರಾ ಅತ್ತೆ? ನಿನಗೇನ್ ಗೊತ್ತು ಹಾಸಿನಮ್ಮ? ಅಕ್ಕ ಮಂಡಲದಲ್ಲಿ ನಿಂತಿದ್ದಾಳೆ. ಅರ್ಧ ಗಂಟೆ ಅಲ್ಲಾಡಕ್ಕಾಗಲ್ಲ. ಗಾಯತ್ರಿ ಅಮ್ಮೋರು ಷಷ್ಠಿ ಪೂರ್ತಿ ಪೂಜೆ ಕೂತ್ಕೊಂಡ್ಮೇಲೆ ತಿಲೋತ್ತಮ ಅಮ್ಮೋರು ಯಾಕೆ ಕೂತ್ಕೋತಾರೆ? ಏನು ಈ ಹುಡುಗಿ? ನಿಜವಾಗ್ಲೂ ಇವಳು ಹೇಳ್ದಂಗೆ ಇವಳಿಗೆ ಆತ್ಮಗಳು ಕಾಣಿಸುತ್ತಾ?
ಅಥವಾ ಇವಳೇನಾದರೂ ನಾಟಕ ಮಾಡ್ತಿದ್ದಾಳ? ಅದೇನೇ ಆಗಲಿ, ಇವತ್ತು ನಾನು ಈ ಹುಡುಗಿ ಭವಿಷ್ಯನ ತಿಳ್ಕೊಳ್ಳೇಬೇಕು. ನೈನಿ, ನಮ್ಮಮ್ಮ ಬಂದ್ರೆ ನೈನಿ? ಹೌದು ಯಜಮಾನ್ರೆ, ಅಮ್ಮವ್ರು ಬಂದಿದ್ದಾರೆ. ಆದ್ರೆ ನೈನಿ ನನಗೆ ಕಾಣಿಸ್ತಾ ಇಲ್ವಲ್ಲ? ಇಲ್ಲಿ ನೋಡಿ, ಇಲ್ಲೇ ಕೂತಿದ್ದಾರೆ. ಮಾವನವ್ರ ಪಕ್ಕನೇ ಕೂತಿದ್ದಾರೆ. ನಿಜ ಯಜಮಾನ್ರೆ, ನನ್ನ ನಂಬಿ. ನೈನಿ, ನೀನ್ ಹೇಳ್ತಿದ್ಯಾ ಅಂದ್ರೆ ನಾನು ನಂಬ್ತೀನಿ. ಡ್ಯಾಡ್ ಪಕ್ಕದಲ್ಲಿ ಅಮ್ಮ ಇದ್ದಾರಲ್ವಾ? ಹೌದು ಯಜಮಾನ್ರೆ, ಮಾವನವ್ರ ಪಕ್ಕನೇ ಅಮ್ಮವ್ರು ಕೂತಿದ್ದಾರೆ. ನಾನು ಇಲ್ಲೇ ಇದ್ದೀನಿ ಕಂದ. ನಾನು ಕಾಣಿಸಲ್ಲ, ಮಾತು ಕೇಳಿಸಲ್ಲ. ಆದರೆ ನೈನಿ ಸಂತೋಷದಲ್ಲಿ ನನ್ನನ್ನು ನೋಡು. ಆದಷ್ಟು ಬೇಗ ಹೋಗಿ ಕೂತ್ಕೋತಿಲ್ಲೋತ್ತಮ್ಮ. ನೀನ್ ಕೂತ್ಕೊಂಡ್ರೇನೆ ನಾನು ನಿನ್ನ ಸಾಯಿಸೋಕ್ಕಾಗೋದು. ಹೋಗಿ ಕೂತ್ಕೋ. ಸ್ವಾಮಿ, ಬೇಗ ಈ ಪೂಜೆನ, ಹೋಮನ ಮುಗಿಸ್ಬಿಡಿ ಸ್ವಾಮಿ. ಯಾವುದು ಯಾವಾಗ ಆಗಬೇಕೋ ಅದು ಆವಾಗ ಆಗುತ್ತೆ. ನಿನಗ್ಯಾಕೆ? ಸ್ವಲ್ಪ ಸುಮ್ಮನೆ ಇರೋದಕ್ಕಾಗಲ್ವಾ ಅಂತ ಕೇಳ್ತಿದ್ದಾರೆ ಸ್ವಾಮೀಜಿ. ಅಯ್ಯೋ, ಇವ್ರು ಯಾವ ಥರ ಹೇಳಿದ್ರೆ ಅರ್ಥ ಆಗುತ್ತೆ? ಆಯುಷ್ಮಾನ್ ಹೋಮ ಮಾಡ್ಸಕ್ ಬಂದಿರೋರ್ಗೆ ಆಯಸ್ಸಿಲ್ಲ ಅಂತ ಇವ್ರಿಗೆ ಹೇಗೆ ಹೇಳಬೇಕು? ಇವಳನ್ನೆಲ್ಲ ನೋಡ್ದಾಗಿದೆಯಲ್ಲ. ಅಮ್ಮೋರೆ, ನೀವ್ ಹೋಗಿ ಕೂತ್ಕೊಳ್ಳಿ. ಯಜಮಾನ್ರ ಜೊತೆ ಸೇರಿ ಹೋಮ ಮಾಡಿದ್ರೆ ಇನ್ನೂ ಒಳ್ಳೇದು. ಹೋಗ್ತೀನಿ ಹೋಗ್ತೀನಿ ಅಂತ ಇನ್ನೂ ಅಲ್ಲ ನಿಂತಿದ್ದೀರಲ್ಲ ಮಾಮ್. ಅಕ್ಕಂಗೆ ಹೋಗೋ ಮನ್ಸು ಇಲ್ಲ ಅನ್ಸುತ್ತೆ ವಿಕ್ರಾಂತ್. ಪಾಪ ಯಾಕೆ ಅವಳಿಗೆ ಹೀಗೆಲ್ಲ ಫೋರ್ಸ್ ಮಾಡ್ತಾ ಇದ್ದೀರಾ? ಯಾಕೆ ಹೋಗಲ್ಲ? ಹೋಗ್ಲಿ, ನಾನು ದುರ್ದು ಆಂಟಿ ಸೇರಿ ಅತ್ತೆನ ಎತ್ಕೊಂಡು ಮಾವನ್ ಪಕ್ಕ ಕೂರಿಸ್ಬೇಕು ಅಂತೀರಾ? ಏನು ಬೇಕಾಗಿಲ್ಲ. ಗಾಯತ್ರಿ ಅಕ್ಕ ಬಂದು ಷಷ್ಠಿ ಪೂರ್ತಿಲಿ ಪಾಲ್ಗೊಳ್ತಾರೆ ಅಂತ ನೈನಿ ಹೇಳಿದ್ಲಲ್ವಾ? ಆಲ್ರೆಡಿ ಬಂದಿದ್ದಾಳೆ, ಹೋಮ ಕೂಡ ಮಾಡ್ತಿದ್ದಾಳೆ. ನಯನಿ ನಂಬಿಕೆ ಮಾತ್ರ ಅಲ್ಲ, ಅದೇ ನಿಜ ಅಂತ ಹೇಳ್ತಿದ್ದೀನಿ. ಎಲ್ರೂ ಯಾಕೆ ಹೀಗಾಗಿದಾರ ಆಂಟಿ?
ಅಮ್ಮ ಬಂದು ಡ್ಯಾಡ್ ಪಕ್ಕದಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತ ಈ ಮಾಮ್ ಸುಮ್ಮನಾಗಿರ್ಬೇಕು ಅಲ್ವಾ ಮಾಮ್? ಅಷ್ಟೇ ವಿಶಾಲ್, ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ. ನೈನಿ ಹೇಳ್ದ ಹಾಗೆ ಗಾಯತ್ರಿ ಅಕ್ಕ ಮತ್ತೆ ನಿಮ್ಮಪ್ಪ ಈ ಹೋಮನ ಒಟ್ಟಿಗೆ ಮಾಡೋದೇ ಒಳ್ಳೇದು. ನೀವು ಕೂಡ ಹಾಗೆ ಮಾತಾಡ್ತಾ ಇದ್ದೀರಲ್ಲ ಅತ್ತಿಗೆ. ಇವತ್ತು ಇಷ್ಟೇ ನಾನು ಅರ್ಥ ಮಾಡ್ಕೋದು ರಂಧರ. ಆಂಟಿ, ನೀವು ಹೋಗಿ ಕೂತ್ಕೋತೀರಾ, ಫೈಟ್ ಮಾಡ್ತೀರಾ ಅನ್ಕೊಂಡಿದ್ದೆ. ನೀವ್ ಹೀಗೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೀಗೆ ಸುಮ್ಮನೆ ನಿಂತ್ಕೋತೀರಾ ಅನ್ಕೊಂಡಿರ್ಲಿಲ್ಲ. ನಿನಗೇನು ಗೊತ್ತಮ್ಮ ಯಾರು ಯಾಕೆ ನಿಂತಿದ್ದಾರೆ ಅಂತ? ಎಲ್ಲದಕ್ಕೂ ಒಂದು ಕಾರಣ ಅಂತಿರುತ್ತೆ. ಕೆಳಗೋ ಮೇಲೋ ಏನೋ ಒಂದು ಇದ್ದೇ ಇರುತ್ತೆ. ಏನಿರುತ್ತೆ? ಅದೇನಾಗತ್ತೆ, ಇದೇನಾಗುತ್ತೆ, ನನಗೆ ಹೇಳಿ ಪರಶುಮಾವ, ಈಗ್ಲೇ ಹೇಳಿ. ನಿನ್ ಕೈ ಮುಗಿತೀನಿ ತಾಯಿ, ನೀನ್ ಸ್ವಲ್ಪ ಹೊತ್ತು ಸುಮ್ನಿರ್ತೀಯ ಹಾಸಿನಮ್ಮ. ಓಕೆ. ಸರ್, ಅವಳು ಯಾಕೆ ಮನೆ ಮುಂದೆ ನಿಂತ್ಕೊಂಡ್ಲು? ಅದು ನಯನಿ ಮನೆ. ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ನಯನಿನ ಅಟ್ಯಾಕ್ ಮಾಡೋದಕ್ಕೆ ಬಂದಿರ್ಬೋದು, ಇಲ್ಲ ಸಾರಿ ಹೇಳಿ ಎಲ್ರ ಮುಂದೆ ಡ್ರಾಮಾ ಮಾಡೋದಕ್ಕೆ ಯೋಚಿಸ್ತಿರ್ಬೋದು. ಇವಾಗ ಏನು ಮಾಡೋದು ಸರ್? ಯಾವಾಗಾದರೂ ಸರಿ, ಪೊಲೀಸ್ನವರು ಏನಾಗುತ್ತೆ ಅಂತ ತಾಳ್ಮೆಯಿಂದ ಕಾಯ್ತಾ ಇರ್ತಾರೆ. ಅನ್ಯಾಯ ನಡೆದು ಮೋಸ ಆಗೋ ಕ್ಷಣದಲ್ಲಿ ರಕ್ಷಣೆಗೆ ನಿಂತ್ಕೊಂತಾರೆ. ನಯನಿಗೆ ಏನೂ ಆಗಬಾರ್ದು, ಆಗೋದಕ್ಕೂ ಬಿಡಲ್ಲ. ಈ ಹುಡುಗಿ ನಾನು ಜೈಲಿಂದ ರಿಲೀಸ್ ಆಗಿ ಬಂದ್ಮೇಲೆ ನಾನು ಗಡ್ಡ ಮೀಸೆನ ಅಂಟಿಸ್ಕೋಬೇಕಾದ್ರೆ ಇವಳನ್ನ ನಾನು ನೋಡಿದ್ಲು. ಅವಳೇ ತಾನೆ? ಅಲ್ಲ, ಇವಳು ಯಾಕೆ ಇವಾಗ ಇಲ್ಲಿಗೆ ಬಂದಿದ್ದಾಳೆ? ಅಂದರೆ ಇವಾಗ ಇವಳು ಬಂದಿರೋದು ನನ್ನ ಬಣ್ಣನ ಬಯಲ್ ಮಾಡೋದಕ್ಕೆ ಅಂತನಾ? ನಾಯಿನಮ್ಮ ನನ್ನ ಕಾಪಾಡ್ತಾಳೆ, ಹಾಸಿನಮ್ಮ ನನ್ನ ಬಗ್ಗೆ ಹೇಳೋದಕ್ಕೆ ಹಿಂದೇಟಾಗ್ತಾಳೆ. ಆದರೆ ಬೇರೆಯವರು ಯಾಕೆ ಸುಮ್ಮನೆ ಇರ್ತಾರೆ? ಇವಾಗ ಏನು ಮಾಡೋದು? ತಿಲೋತ್ತಮನ ಸಾಯಿಸ್ಬೇಕು ಅನ್ಕೊಂಡೆ. ದರಿದ್ರ ಥರ ಈ ಅಮ್ಮ ಬಂದಿದ್ದಾಳೆ. ಇವಾಗ ಏನು ಮಾಡೋದು? ಛೇ, ಜೆಸ್ಸಿ ಕಾಲ್ ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ. ಅವಳ ಮನೆ ಗೇಟ್ವರೆಗೂ ಬಂದು ಅವಳಿಗೆ ಯಾಕೆ ಫೋನ್ ಮಾಡಬೇಕು? ನೋ ಫಾರ್ಮಾಲಿಟೀಸ್. ಅವಳು ಯಾರ ಮನೇಲಿದ್ರೆ ನನಗೇನು? ನಾನು ಬಂದಿರೋದು ಜೆಸ್ಸಿ ನೋಡೋಕ್ಕೆ. ಅವಳನ್ನೇ ಮೀಟ್ ಮಾಡ್ತೀನಿ. ನನಗೆ ಬೇರೆಯವ್ರ ಪರ್ಮಿಷನ್ ಬೇಕಾಗಿಲ್ಲ. ಫಾಲೋ ಮೀ. ಶ್ರೀಂ ದೇವೀಮುಪಫ್ಫಯೇ ಶ್ರೀರ್ಮಾ ದೇವಿ ಜುಷತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ಧಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಫ್ಫಯೇ ಪ್ರಭಾಸಾಂ ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೆ ಏರ್ಮೇ ಲಕ್ಷ್ಮೀ ಏರ್ಮೇ ನಶ್ಯತಾಂ ತ್ವಾಂ ವೃಣೇ ಆದಿತ್ಯವರ್ಣೇ ತಪಸೋ ಧ್ಯಾತೋ ವನಸ್ಪತಿ. ಅಕ್ಕ, ನಯನಿ ಖುಷಿಯಾಗಿ ಪೂಜೆ ನೋಡ್ತಿದ್ದಾಳೆ. ಕಾಕೋಲ ಸ್ವಾಮಿಗಳ ಮುಂದೆ ನಯನಿ ನಿಂತ್ಕೊಳ್ಳೋ ಹಾಗೆ ಮಾಡು. ಕೊನೆ ಪ್ರಯತ್ನ ಅಂತ ಮಾಡ್ತೀನಿ ಕಣೋ. ಸ್ವಾಮಿಗಳೇ, ನೀವೇ ಏನಾದರೂ ಮಾಡಿ ನೈನಿನ ಈ ಜಾಗದಲ್ಲಿ ಬಂದು ನಿಂತ್ಕೊಳ್ಳೋ ಹಾಗೆ ಮಾಡಿ.
ಸ್ವಾಮಿ, ಈ ಹೋಮ ಮುಗಿದ್ಮೇಲೆ ಊಟನೇನಾ? ಸುಮ್ನೆ ಇರೆ, ಯಾವಾಗ್ಲೂ ತಿನ್ನೋದೆ ನಿನ್ಗೆ. ಅಮ್ಮ ತ್ರಿನಯನಿ, ಸ್ವಾಮಿ, ಪೂಜೆ ಮುಗಿತಾ ಬಂತು. ನೀನು ನಿನ್ನ ಗಂಡ ನನಗೆ ಅಭಿಮುಖವಾಗಿ ನಿಂತ್ಕೊಳ್ಳಿ. ಈ ಹೋಮಕುಂಡಕ್ಕೆ ನಮಸ್ಕಾರ ಮಾಡಿ ಮನಸ ವಾಚ ಕರ್ಮಣ ಎಲ್ಲ ಒಳ್ಳೇದೇ ಆಗಲಿ ಅಂತ ಆ ಅಗ್ನಿದೇವನಲ್ಲಿ ಬೇಡ್ಕೊಳ್ಳಿ. ನಮಗ್ ಮಾತ್ರ ಒಳ್ಳೇದಾಗ್ಲಿ ಅಂತಲ್ಲ ಸ್ವಾಮಿ, ನೀವು ಕೂಡ ಕ್ಷೇಮವಾಗಿರ್ಲಿ ಅಂತ ಕೇಳ್ಕೊತೀನಿ. ನೋಡಿದ್ರ ಆಂಟಿ, ಅವಳಿಗೇನೋ ಬೇಡ್ಕೊ ಅಂತ ಸ್ವಾಮೀಜಿ ಹೇಳಿದ್ರೆ ಸ್ವಾಮೀಜಿನೇ ಚೆನ್ನಾಗಿರ್ಲಿ ಅಂತ ಅವಳು ಬೇಡ್ಕೋತಾಳಂತೆ. ಇದು ತುಂಬಾ ಓವರ್ ಆಗ್ಲಿಲ್ವಾ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸೋದು ದೊಡ್ಡತನ. ನಿನ್ನಲ್ಲಿ ಅದು ಇಲ್ದೇ ಇರೋದಿಕ್ಕೆ ನಿನಗೆ ಹಾಗನ್ನಿಸ್ತಿದೆ. ಸರಿಯಾಗಿ ಹೇಳಿದೆ ಅಹಲ್ಯ. ಬೇರೆ ಮನೆ ಹುಡುಗಿ ಆದ್ರೂ ಜಾಸ್ಮಿನ್ನ ಇನ್ನೂ ನಮ್ಮನೇಲಿ ಇಟ್ಕೊಂಡಿದೀವಿ. ತಾಯಿ ಇಲ್ದ ಮಗಳು ಅಂತ, ತಂದೆ ಕೋಪಿಷ್ಟ ಅಂತ, ಒಡ ಹುಟ್ಟದವನು ಜೈಲ್ ಪಾಲಾಗಿದ್ದಾನೆ ಅಂತ ಅನುಕಂಪ ತೋರಿಸಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅನವಶ್ಯಕವಾಗಿ ಬಾಯಿ ಬಿಟ್ಬಿಡ್ತೀಯ ಮುಳ್ಮೀನು. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂದಂಗಾಯ್ತು. ಐ ಗಾಟ್ ಇಟ್ ಸಿಸ್ಟರ್. ಬಾರಮ್ಮ ತ್ರಿನಯನಿ, ಮುಂದೆ ಬಾ ತ್ರಿನಯನಿ. ಬರ್ತಿದ್ದೀನಿ ಸ್ವಾಮಿ. ಯಜಮಾನ್ರೆ ಬನ್ನಿ. ಪರ್ಶು, ನೈನೀನೊಬ್ಳನ್ನೇ ಕರೆದ್ರೆ ಅನುಮಾನ ಬರುತ್ತೆ ಅಂತ ವಿಶಾಲ್ನು ಕೂಡ ಜೊತೆ ಕರೆದ್ರು ಕಣೋ. ನೀನೇನು ಗಾಬರಿ ಆಗ್ಬೇಡ. ಅರ್ಥ ಆಯ್ತಕ್ಕ. ಮೊದ್ಲೇ ಸ್ವಾಮಿ ತಮ್ಮ ಬುದ್ಧಿ ತೋರಿಸ್ಬಿಡ್ತಾರಲ್ಲ. ಸ್ವಾಹ. ಮಾಮ್, ನಾವು ನಿಮಗೆ ಅಡ್ಡ ನಿಂತಿದ್ದೀವಾ? ಅಯ್ಯೋ ಪರವಾಗಿಲ್ಲ ಕಂದ. ಸ್ವಾಮಿಗಳು ಹೇಳಿದ ಜಾಗದಲ್ಲಿ ಎದುರಿಗೆ ಬಂದು ನಿಂತ್ಕೊಳ್ಳಿ. ಸರಿ ಮಾಮ್. ಈಗಲ್ಲ ಕಣೋ, ಯಾವಾಗ್ಲಿಂದನೋ ನೀನು ಅಡ್ಡಿ ಆಗಿದ್ಯಾ. ನಿನ್ನ ತೊಲಗಿಸ್ಬೇಕು ಅನ್ನೋ ಟೈಮಲ್ಲಿ ಆ ನಯನೆ ಅಡ್ಡ ಬಂದು ಗೋಡೆ ಥರ ನಿಂತ್ಲು. ಮೊದಲು ಅವಳನ್ನು ಮುಗಿಸಿ ಆಮೇಲೆ ನಿನ್ನೂ ಮುಗಿಸ್ತೀನಿ. ಆ ದಿನ ಇನ್ನೇನು ಹತ್ರ ಬಂತು. ಯಜ್ಞ ಇವಳ ಕಿಲಿಗೆ ಬಂದಿದ್ದಾಳೆ. ಇವಳು ಬಾಯಿ ಮುಚ್ಚಕ್ಕೆ 10 ಲಕ್ಷ ಕೊಟ್ಟಿದ್ದೆ ಅಲ್ವಾ? ಮತ್ತೆ ಯಾಕೆ ಬಂದ್ಲು?